ವೆಲ್ಕಮ್ ಟು ದ ಗಣಿ ಸ್ಟೋರೀಸ್ ವಿಡಿಯೋ ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮೂವಿ ರಿವ್ಯೂ ಬಂದ್ಬಿಟ್ಟು ಮಾರ್ಕೋ. ಈ ಮೂವಿಯಲ್ಲಿ ಆನ್ಲೈನ್ ಸ್ಟೋರಿ ಕತೆ ಬಂದ್ಬಿಟ್ಟು ಒಟ್ನಲ್ಲಿ ಮೇನ್ ಗುರು. ಈ ಮೂವಿ ಆನ್ಲೈನ್ ಸ್ಟೋರಿ ಕತೆ ಬಂದ್ಬಿಟ್ಟು ಸಿಕ್ಕಾಬಟ್ಟೆ ಇವರು ಚೆನ್ನಾಗಿ ಸ್ಟೋರಿನ ತೆಗೆದವ್ರೆ ಅಂತ ಅನ್ನಿಸ್ತು. ಒಟ್ನಲ್ಲಿ ಮಾರ್ಕ್ ಮೂವಿ ಆನ್ಲೈನ್ ಸ್ಟೋರಿ ಕತೆ ಹೇಳೋದಾದ್ರೆ ಒಟ್ನಲ್ಲಿ 18 ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾರೆ. 18 ಮಕ್ಕಳು ಲಾಸ್ಟಲ್ಲಿ ಸಿಗ್ತಾರ ಇಲ್ವ ಅನ್ನೋದನ್ನ ನೀವು ಮೂವಿಲೇ ನೋಡಬೇಕು. ಒಟ್ನಲ್ಲಿ ಮಾರ್ಕಂಡೇಯ ಆಗಿ ಸುದೀಪ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡೋರೆ. ಒಟ್ನಲ್ಲಿ ಇಲ್ಲಿ ಸ್ಟೋರಿಂಗ್ ಟೆಲ್ಲಿಂಗ್ ಆಗಿ ಸಿಕ್ಕಾಪಟ್ಟೆ 3 ಲೇಯರ್ ಆಗಿ ತುಂಬ ಚೆನ್ನಾಗಿ ಸ್ಟೋರಿನ ತಗೊಂಡು ಹೋಗೋರೆ ಅಂತ ನನಗೇನು ಅನ್ನಿಸ್ತು. ಒಟ್ನಲ್ಲಿ ರಾಜಕೀಯ ಆ್ಯಕ್ಟಿವಿಟಿ ಆಗಲಿ ತುಂಬ ಚೆನ್ನಾಗಿ ತೋರಿಸೋರೆ. ಒಟ್ನಲ್ಲಿ ಸುದೀಪ್ ಅವರು ಪೊಲೀಸ್ ಆಗಿ ತುಂಬ ಚೆನ್ನಾಗಿ ಮಾಡೋರೆ. ಒಟ್ನಲ್ಲಿ ಪೊಲೀಸ್ ಆಗಿ ಅನ್ನೋದಕ್ಕಿಂತ ಪೊಲೀಸ್ ಆಗಿ ಸಸ್ಪೆಂಟ್ ಆಗಿ ಇವರು ಒಂದಿನ ಆಗಿರ್ತದೆ, ಅವಾಗ ಆ ಗ್ಯಾಪಲ್ಲಿ ಅವರು ಮಾಡ್ಕೊಂಡು ಹೋಗ್ತಾರೆ ಅನ್ಬೋದು. ಕಥೆಯಲ್ಲಿ ಒಟ್ನಲ್ಲಿ ತುಂಬ ಚೆನ್ನಾಗಿ ಥ್ರಿಲ್ಲರ್ ಎಡ್ಜಾಗಿ ಏನು ಅಂಥದ್ದಿಲ್ಲ, 50% ಥ್ರಿಲ್ಲರ್ ಆಗಿ ಇರುತ್ತೆ. ಒಟ್ನಲ್ಲಿ ಸಿಕ್ಕಾಪಟ್ಟೆ ಸ್ಪೀಡ್ ಸ್ಕ್ರೀನ್ ಪ್ಲೇ ಅಂತ ನನಗೇನು ಅನ್ನಿಸ್ತು. ಮ್ಯಾಕ್ಸು ಒಂಚೂರು ಎಲ್ಲೋ ಒಟ್ನಲ್ಲಿ ಕಳೆ ಬಂತು ಅನ್ಬೋದು. ಒಟ್ನಲ್ಲಿ ಮಾರ್ಕು ಮ್ಯಾಕ್ಸು ನನ್ನನ್ನು ಕೇಳಿದ್ರೆ ಒಟ್ನಲ್ಲಿ ಎರಡು ಒಂದೇ ಥರ ಶೇಡ್ ಅಂತೂ ಇತ್ತು. ಸ್ಟೋರಿ ಸ್ಕ್ರೀನ್ ಪ್ಲೇ ಒಂಚೂರು ಚೇಂಜ್ ಆಯಿತು ಅಂತ ನನಗೇನು ಅನ್ನಿಸ್ತು. ಒಟ್ನಲ್ಲಿ ಫಸ್ಟ್ ವಿಚಾರದಲ್ಲಿ ನೋಡೋದಾದ್ರೆ ಒಟ್ನಲ್ಲಿ ತುಂಬ ಚೆನ್ನಾಗಿ ಸ್ಕ್ರೀನ್ನ ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ತೊಗೊಂಡು ಹೋಗ್ಬಿಡ್ತಾರೆ ಅನ್ಬೋದು. ಸ್ಟೋರಿನೂ ಅಷ್ಟೇ ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲಿ ಲ್ಯಾಗು ಗೀಗು ಏನು ಓಡಿಸಲ್ಲ. ಒಟ್ನಲ್ಲಿ ಫಸ್ಟ್ ಟೈಮ್ ವಾಚ್ಗಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಅನ್ಬೋದು. ಒಟ್ನಲ್ಲಿ ಸ್ಕ್ರೀನ್ ಪೇ ಎಲ್ಲ ಒಂಚೂರು ಲ್ಯಾಗ್ ಅಂತೂ ಹೊಡೆಯೋದಂತೂ ಪಕ್ಕ ಅನ್ನಿಸ್ತು. ಒಟ್ನಲ್ಲಿ ಇಂಟರ್ವಲ್ ಬ್ಲಾಕ್ ಅಂತೂ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗೋರೆ ಅನ್ಬೋದು. ಯಾಕೆಂದರೆ ಇಂಟರ್ವಲ್ ಬ್ಲಾಕಲ್ಲಿ ಎಲ್ಲಿ ಯಾರನ್ನ ಹುಡುಕ್ಬೇಕು, ಏನು ಕತೆ, ಮಕ್ಳನ್ನ ಹುಡುಕ್ತಾರ ಇಲ್ವ ಅನ್ನೋದನ್ನ ತುಂಬ ಚೆನ್ನಾಗಿ ತಗೊಂಡು ಹೋಗ್ತಾರೆ. ಅಲ್ಲಿ ಮಧ್ಯದಲ್ಲಿ ಇಂಟರ್ವಲ್ ಬ್ಲಾಕ್ನ ತುಂಬ ಚೆನ್ನಾಗಿ ತಗೊಂಡು ಹೋಗೋರೆ ಅಂತ ನನಗೇನು ಅನ್ನಿಸ್ತು ಗುರು. ಒಟ್ನಲ್ಲಿ ಏನು ಇಲ್ಲಿ ವಿಲನ್ ವಿಚಾರದಲ್ಲಿ ನೋಡೋದಾದ್ರೆ ವಿಲನ್ಗೆ ಸಿಕ್ಕಾಬಟ್ಟೆ ಕ್ಲಾರಿಟಿಯನ್ನು ಇವ್ರು ಕೊಟ್ಟವ್ರೆ ಅನ್ಬೋದು. ಒಟ್ನಲ್ಲಿ ಒಂದು ವಿಲನ್ ಅಂತೂ ಮಿನಿಮಮ್ ಇಲ್ಲಿ 3 ಜನ ವಿಲನ್ ತಗೊಬರ್ತಾರೆ. ಇಲ್ಲಿ ಅವ್ರ ಅಣ್ಣ ಆಗಿ ತಮ್ಮ ಆಗಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇಲ್ಲಿ ವಿಲನ್ನ ಟೆಮಿನೇಷನ್ಸ್ನ ಯೂಸ್ ಮಾಡಿದ್ರೆ ಕನ್ನಡಿಗರನ್ನ ಯಾರು ವಿಲನ್ ಆಗಿ ಅಂಥದ್ದು ವಿಲನ್ನ ಯಾರು ಇವರು ಯೂಸ್ ಮಾಡಿಲ್ಲ. ಒಟ್ನಲ್ಲಿ ಅಲ್ಲಲ್ಲಿ ಲಾಸ್ಟಲ್ಲಿ ಒಂಚೂರು ಒಂದು ವಿಲನ್ ಟರ್ನ್ ಔಟ್ ಮಾಡ್ತಾರೆ. ಒಟ್ನಲ್ಲಿ ಮುಚ್ಚಿಡೋಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಾರೆ, ಅದನ್ನು ಥ್ರಿಲ್ಲಿಂಗ್ ಆಗಿ ತೋರಿಸೋರೆ. ಒಟ್ನಲ್ಲಿ ಈ ಮೂವಿಲಿ ಒಟ್ನಲ್ಲಿ ಒಂದೊಂದು ಟೈಮಲ್ಲಿ ಮ್ಯಾಕ್ಸು ನೆನಪಾಗೋ ಚಾನ್ಸಸ್ ಸಿಕ್ಕಾಬಟ್ಟೆ ನನಗೇನು ಅನ್ನಿಸ್ತು. ಮ್ಯಾಕ್ಸು ನೆನಪಾಯ್ತಲ್ಲ ಗುರು, ಮಾರ್ಕು ಮ್ಯಾಕ್ಸ್ ಎರಡು ಒಂದೇನಾ ಅಂತ ನನಗೇನು ಅನ್ನಿಸ್ತು. ಒಟ್ನಲ್ಲಿ ಆ ಫಿಲಮ್ ಸ್ಟೋರಿನೇ ಬೇರೆ, ಈ ಫಿಲಮ್ ಸ್ಟೋರಿನೇ ಬೇರೆ ಅಂತ ನನಗಂತೂ ಅನ್ನಿಸ್ತು. ಒಟ್ನಲ್ಲಿ ಸ್ಕ್ರೀನ್ ಪ್ಲೇ ಹಂಗಿರೋದ್ರಿಂದ ಒಂಚೂರು ಹಂಗೆ ಅನ್ನಿಸ್ತು, ಮ್ಯಾಕ್ಸ್ ಥರ ಇದೆಯಲ್ಲಪ್ಪ ಅಂತ ನನಗೇನು ಅನ್ನಿಸ್ತು. ಒಟ್ನಲ್ಲಿ ಕ್ಯಾರೆಕ್ಟರ್ ವೈಸಾಗಿ ಮಾರ್ಕ್ ಆಗಿ ಸುದೀಪ್ ಅವರು ಮ್ಯಾಕ್ಸ್ಗೆ ಬೇರೆ ಥರ ಕ್ಯಾರೆಕ್ಟರ್ ಮಾಡೋರೆ, ಮಾರ್ಕ್ಗೆ ಬೇರೆ ಥರ ಕ್ಯಾರೆಕ್ಟರ್ ಮಾಡೋರೆ. ಒಟ್ನಲ್ಲಿ ಹೇರ್ ಸ್ಟೈಲ್ ಪ್ರತಿಯೊಂದಿಂದನೂ ಇವರು ಚೇಂಜ್ ಮಾಡೋರು. ಮ್ಯಾಕ್ಸಲ್ಲಿ ಬೇರೆ ಹೇರ್ ಸ್ಟೈಲ್ ಆಗಿದ್ರೆ ಈ ಮಾರ್ಕಲ್ಲಿ ಕರ್ಲಿ ಹೇರ್ ಸ್ಟೈಲ್ ಆಗಿ ಮಾಡ್ಕೊಂಡವ್ರೆ. ಒಟ್ನಲ್ಲಿ ಸಿಕ್ಕಾಬಟ್ಟೆ ಸ್ಕ್ರೀನ್ ಪ್ಲೇ ಆಗಲಿ ಸ್ಟೋರಿ ಆಗಲಿ ತುಂಬ ಚೆನ್ನಾಗಿ ಮಾಡೋರೆ ಅಂತ ನನಗೇನು ಅನ್ನಿಸ್ತು. ಒಟ್ನಲ್ಲಿ ಮೇನ್ ಗುರು ಸಾಂಗ್ ವಿಚಾರದಲ್ಲಿ ನೋಡೋದಾದ್ರೆ ಈ 2 ಸಾಂಗು ಮಿನಿಮಮ್, ಈ 2 ಸಾಂಗು ಸಿಕ್ಕಾಬಟ್ಟೆ ಪದೇ ಕೇಳೋ ಸಾಂಗ್ ಆಗಿತ್ತು. ಸಿಕ್ಕಾಬಟ್ಟೆ ಸುದೀಪ್ ಸರ್ ಎಂಟ್ರಿ ಸಾಂಗು ತುಂಬ ಚೆನ್ನಾಗಿತ್ತು, ಐಟಮ್ ಸಾಂಗು ತುಂಬ ಚೆನ್ನಾಗಿತ್ತು. ಒಟ್ನಲ್ಲಿ 2 ಸಾಂಗು ಪದೇ ಕೇಳೋಂಗೆ ಇತ್ತು ಗುರು. ಒಟ್ನಲ್ಲಿ BGM ನೆಕ್ಸ್ಟ್ ಲೆವೆಲ್ ಇತ್ತು. ಇಲ್ಲಿ ಅಜಿನೀಶ್ ಅವರು ತುಂಬ ಚೆನ್ನಾಗಿ BGMನ ತುಂಬ ಚೆನ್ನಾಗಿ ಯೂಸ್ ಮಾಡೋರೆ ಅನ್ಬೋದು. ಸುದೀಪ್ ಎಂಟ್ರಿ ಬರೋ ಮೂಮೆಂಟ್ಗಳಲ್ಲಿ ತುಂಬ ಚೆನ್ನಾಗಿ ಯೂಸ್ ಮಾಡೋರು. ಫೈಟಿಂಗ್ ಅಲ್ಲಿ ತುಂಬ ಚೆನ್ನಾಗಿ ಯೂಸ್ ಮಾಡೋರೆ ಅನ್ಬೋದು. ಒಟ್ನಲ್ಲಿ ಸ್ಕ್ರೀನ್ ಪ್ಲೇಯಲ್ಲಿ ಇವರು ಬಂದಾಗೆಲ್ಲ ಮ್ಯೂಸಿಯಮ್ನ ತುಂಬ ಚೆನ್ನಾಗಿ ಪ್ಲೇ ಮಾಡೋರೆ. ಒಟ್ನಲ್ಲಿ ಇವರು ಮ್ಯೂಸಿಯಮಲ್ಲಿ ತುಂಬ ಚೆನ್ನಾಗಿ ಮಾಡೋರೆ ಅಂತ ನನಗೇನು ಅನ್ನಿಸ್ತು. ಮ್ಯೂಸಿಕ್ ಅನ್ನೋದು ಇವರು ಈ ಫಿಲಮಲ್ಲಿ ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್ನ ಕೊಟ್ಟವ್ರೆ ಅಂತ ನನಗೇನು ಅನ್ನಿಸ್ತು. ಯಾಕೆಂದರೆ ಯಾವುದೇ ಕ್ಯಾರೆಕ್ಟರ್ ಬರಲಿ, ಯಾರೇ ಬರಲಿ, ಒಟ್ನಲ್ಲಿ ಇವರು ಮ್ಯೂಸಿಕ್ನ ಹಾಕಿ ಒಂಚೂರು ಐ ಪ್ಲಸ್ ಪಾಯಿಂಟ್ ಆಯಿತು ಅಂತ ನನಗೇನು ಅನ್ನಿಸ್ತು. ಯಾಕೆಂದರೆ ಇಲ್ಲಿ ಅಜಿನೀಶ್ ಅವ್ರದ್ದೇ ಮೇನು ಇಲ್ಲಿ ಬ್ಯಾಕ್ಗ್ರೌಂಡ್ ಸ್ಟೋರ್ ಸಿಕ್ಕಾಬಟ್ಟೆ ಪ್ಲಸ್ ಪಾಯಿಂಟ್ ಆಯಿತು ಅಂತ ನನಗೇನು ಅನ್ನಿಸ್ತು. ಒಟ್ನಲ್ಲಿ 2 ಹಾಡು ಬ್ಲಾಕ್ ಬಾಸ್ಟರ್ ಆಯಿತು. ಒಟ್ನಲ್ಲಿ ಆ 2 ಹಾಡು ಸಿಕ್ಕಾಬಟ್ಟೆ ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೇನೋ ಗುರು. ಒಟ್ನಲ್ಲಿ ಅದರಲ್ಲಿ ಥಿಯೇಟ್ರಲ್ಲಿ ವಾಚ್ ಮಾಡಿದ್ರೆ ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ಲು ಐ ಇಂಟೆನ್ಷನ್ನು, ಸುದೀಪ್ ಅವ್ರ ಡ್ಯಾನ್ಸ್ ಆಗಲಿ, ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ಲು 2 ಸಾಂಗು ತುಂಬ ಚೆನ್ನಾಗಿತ್ತು ಅಂತ ನನಗೇನು ಅನ್ನಿಸ್ತು. ಮೇನು ಇಲ್ಲಿ ಕ್ಯಾಮ್ರಾ ವರ್ಕ್ ಬಗ್ಗೆ ಹೇಳೋದಾದರೆ ಕ್ಯಾಮ್ರಾ ವರ್ಕ್ನ ತುಂಬ ಚೆನ್ನಾಗಿ ಮಾಡೋರೆ. ಎಡಿಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಮಾಡೋರೆ ಅಂತ ನನಗೇನು ಅನ್ನಿಸ್ತು. ಒಟ್ನಲ್ಲಿ ಕ್ವಾಲಿಟಿಯಾಗಿ ತುಂಬ ಚೆನ್ನಾಗಿ ದುಡ್ಡನ್ನ ತುಂಬ ಚೆನ್ನಾಗಿ ಖರ್ಚು ಮಾಡೋರೆ. ಒಟ್ನಲ್ಲಿ 2-3 ವಿಚಾರದಲ್ಲಿ, ಕ್ಯಾಮ್ರಾ ವಿಚಾರದಲ್ಲಾಗಲಿ, ಎಡಿಟಿಂಗ್ ವಿಚಾರದಲ್ಲಾಗಲಿ, ಮ್ಯೂಸಿಕ್ ವಿಚಾರದಲ್ಲಾಗಲಿ, ಸಾಂಗ್ ವಿಚಾರದಲ್ಲಾಗಲಿ, ಒಟ್ನಲ್ಲಿ ಎಲ್ಲದರಲ್ಲೂ ತುಂಬ ಚೆನ್ನಾಗಿ
ತುಂಬ ಚೆನ್ನಾಗಿ ಮಾಡವ್ರೆ ಮಾರ್ಕೋ ಮೂವಿನ. ಒಟ್ನಲ್ಲಿ ನನಗೇನು ಅನ್ನಿಸ್ತು, ಒಟ್ನಲ್ಲಿ ಈ ಮೂವಿನ ಒನ್ ಟೈಮ್ ವಾಚ್ ಮಾಡ್ಬೋದು ಅಂದರೆ ಒಟ್ನಲ್ಲಿ ವಾಚ್ ಮಾಡ್ಬೋದು ಗುರು. ಒಟ್ನಲ್ಲಿ ಈ ಮೂವಿಲಿ ಒಟ್ನಲ್ಲಿ ಸುದೀಪ್ ಅವ್ರದ್ದು ಐ ಇಂಟೆನ್ಷನ್ ಕ್ಯಾರೆಕ್ಟರ್ ಅಂತೂ ಇದ್ದೇ ಇರುತ್ತೆ. ಒಟ್ನಲ್ಲಿ ಚೆನ್ನಾಗಿ ಕಾಣುತ್ತೆ ಗುರು. ಒಟ್ನಲ್ಲಿ ಸುದೀಪ್ ಅವರು ಯಾವುದೇ ಕ್ಷಣದಲ್ಲಾದರೂ ಒಟ್ನಲ್ಲಿ ಹೀರೋಗೆ ಸಿಕ್ಕಾಪಟ್ಟೆ ಅಟ್ಯಾಕ್ಷನ್ ಕೊಟ್ಟವ್ರೆ ಒಟ್ನಲ್ಲಿ ಅಂತ ನನಗೇನು ಅನ್ನಿಸ್ತು ಒಟ್ನಲ್ಲಿ ಮೇನ್ ಗುರು. ಇಲ್ಲಿ ಇಂಟರ್ವಲ್ ಬ್ಲಾಕ್ ಆಗಲಿ ಫಸ್ಟ್ ಹಾಫ್ ಆಗಲಿ ತುಂಬ ಚೆನ್ನಾಗಿ ಹೋಗಿಸ್ಬಿಡ್ತಾರೆ ಅನ್ಬೋದು. ಸಿಕ್ಕಾಬಟ್ಟೆ ಒಟ್ನಲ್ಲಿ ತುಂಬ ಚೆನ್ನಾಗಿ ಕ್ವಾಲಿಟಿಯಾಗಿ ಮಾಡೋರೆ ಅಂತ ನನಗೇನು ಅನ್ನಿಸ್ತು. ಒಟ್ನಲ್ಲಿ ಟೋಟಲಾಗಿ ಸ್ಕ್ರೀನ್ ಪ್ಲೇ ವಿಚಾರದಲ್ಲಿ ಒಂಚೂರು ಡಲ್ ಹೊಡೀತು ಅಂತ ನನಗೇನು ಅನ್ನಿಸ್ತು. ಒಟ್ನಲ್ಲಿ ಸೆಕೆಂಡ್ ಹಾಫ್ ಒಂಚೂರು ಲೈಟಾಗಿ ಡಲ್ ಹೊಡೆದ್ರೆ ಫಸ್ಟ್ ಹಾಫ್ ಅಷ್ಟೇ ಒಂಚೂರು ಲೈಟಾಗಿ ಡಲ್ ಹೊಡೆಯುತ್ತೆ. ಒಟ್ನಲ್ಲಿ ಮೂವಿ ಆರಾಮಾಗಿ ಹೋಗ್ಬಿಡುತ್ತೆ. ಅಲ್ಲೇನು ಸಿಕ್ಕಾಬಟ್ಟೆ ಲ್ಯಾಗ್ ಹೊಡ್ಸಲ್ಲ. ಒಟ್ನಲ್ಲಿ ಫೈಟಿಂಗ್ ಸೀಕ್ವೆನ್ಸ್ ಸಿಕ್ಕಾಬಟ್ಟೆ ಇದೆ, ಆ್ಯಕ್ಷನ್ನು ಸಿಕ್ಕಾಬಟ್ಟೆ ಇದೆ ಗುರು. ಒಟ್ನಲ್ಲಿ ಮೇನು ಮೂವಿಲಿ ಒಂಚೂರು ಫ್ರೆಶ್ನೆಸ್ಸು ಅಂಥದ್ದೇನಿಲ್ಲ. ಹಳೆ ಕಥೆನೇ ಇವರು ಹೊಸ್ದಾಗಿ ಮಾಡೋರೆ ಹೊರತು ಹೊಸ್ದಾಗಿ ಏನು ಇಲ್ಲ ಅನ್ನೋದಕ್ಕಿಂತ ಇಲ್ಲಿ ಹೊಸ್ದಾಗಿ ಮೂವಿ ಲೈನ್ಸ್ ಒಂಚೂರು ತಿನ್ನಾಗಿದೆ ಅಂತ ನನಗೇನು ಅನ್ನಿಸ್ತು. ಒಟ್ನಲ್ಲಿ ಮ್ಯಾಕ್ಸ್ ಮೂವಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಒಟ್ನಲ್ಲಿ ಅವ್ರ ಸ್ಕ್ರೀನ್ ಪ್ಲೇ ಹೆಂಗಿರುತ್ತೆ ಅಂತ. ಒಟ್ನಲ್ಲಿ ನಿಮಗೆ ಗೊತ್ತಾಗುತ್ತೆ ಈ ಮೂವಿಲಿ ಸ್ಕ್ರೀನ್ ಪ್ಲೇ ಹೆಂಗಿದೆ ಅಂತ ನಿಮಗೆ ಅರ್ಥ ಆಗುತ್ತೆ ಮೂವಿ ನೋಡಿದಾಗ. ಒಟ್ನಲ್ಲಿ ಆರಾಮಾಗಿ ನೋಡ್ಬೋದು ಮೂವಿನ. ಒಟ್ನಲ್ಲಿ ಏನು ಬೇಜಾರಂತೂ ಏನೂ ಆಗಲ್ಲ ಗುರು. ಒಟ್ನಲ್ಲಿ ಮೇನ್ ಗುರು ಒಟ್ನಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ ಸಿಕ್ಕಾಬಿಟ್ಟೆ ಇದೆ. ಅದರಿಂದ ಒಂಚೂರು ಬೇಜಾರು ಆಗ್ಬೋದೇನೋ ನನ್ನ ಪ್ರಕಾರ ಹೇಳೋದಾದರೆ. ಒಟ್ನಲ್ಲಿ ಸುದೀಪ್ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಒಟ್ನಲ್ಲಿ ಸುದೀಪ್ ಆ್ಯಕ್ಟಿಂಗಿಂದನೇ ಮೂವಿ ಒಂಚೂರು ಅದರಿಂದನೇ ಒಂಚೂರು ಪ್ಲಸ್ ಪಾಯಿಂಟ್ ಆಗುತ್ತೆ ಒಟ್ನಲ್ಲಿ ಮೂವಿ. ಸುದೀಪ್ ಅವರ ಒಂದೆರಡು ಡೈಲಾಗ್ ಇದೆ, ಆ ಎರಡು ಡೈಲಾಗು ತುಂಬ ಚೆನ್ನಾಗಿದೆ ಅಂತ ನನಗೇನು ಅನಿಸ್ತು. ಒಟ್ನಲ್ಲಿ ಡೈಲಾಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಒಟ್ನಲ್ಲಿ ಡೈಲಾಗು ಒಟ್ನಲ್ಲಿ ಆ ಸಂದರ್ಭಕ್ಕೆ ತಕ್ಕಂಗೆ ಬರೆದವ್ರೆ. ಒಟ್ನಲ್ಲಿ ತುಂಬ ಚೆನ್ನಾಗಿದೆ ಗುರು. ಒಟ್ನಲ್ಲಿ ಲಾಸ್ಟಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ಅದಂತೂ ನೆಕ್ಸ್ಟ್ ಲೆವೆಲ್ ಇದೆ ಅಂತ ನನಗೇನು ಅನ್ನಿಸ್ತು ಒಟ್ನಲ್ಲಿ ಮೇನ್ ಗುರು. ಈ ಮೂವಿಲಿ ಯಾವ್ಯಾವ ಸಿಚುವೇಶನಲ್ಲಿ ಮಾಡವ್ರೆ ಅಂದರೆ ರಾತ್ರಿ ವಿಚಾರದಲ್ಲಿ ತುಂಬ ಚೆನ್ನಾಗಿ ಮಾಡವ್ರೆ ಅಂತ ನನಗೇನು ಅನ್ನಿಸ್ತು. ಒಟ್ನಲ್ಲಿ ರಾತ್ರಿ ದಿನಗಳನ್ನ ತುಂಬ ಚೆನ್ನಾಗಿ ಶೂಟ್ ಮಾಡವ್ರೆ. ಒಟ್ನಲ್ಲಿ ಡೇನು ತುಂಬ ಚೆನ್ನಾಗಿ, ಬೆಳಗ್ಗೆನೂ ತುಂಬ ಚೆನ್ನಾಗಿ ಶೂಟ್ ಮಾಡವ್ರೆ. ಒಟ್ನಲ್ಲಿ ರಾತ್ರಿ ಅನ್ನೋದು ಈ ಫಿಲಮಲ್ಲಿ ಲೆಕ್ಕಕ್ಕೆ ಇಲ್ಲ. ಒಟ್ನಲ್ಲಿ ಬೆಳಿಗ್ಗೆ ಅನ್ನೋದು ಒಂಚೂರು ತೀರಾ ಕಡಿಮೆ ಅಂತ ನನಗೇನು ಅನ್ನಿಸ್ತು. ಒಟ್ನಲ್ಲಿ ರಾತ್ರಿ ಶಿಕ್ಷಣ ಸಿಕ್ಕಾಪಟ್ಟೆ ಯೂಸ್ ಮಾಡ್ಕೊಂಡವ್ರೆ ಗುರು. ಒಟ್ನಲ್ಲಿ ಮೇನ್ ಗುರು ಸ್ಕ್ರೀನ್ ಪ್ಲೇಗೆ ಹೇಳೋದಾದರೆ ಇಲ್ಲಿ ಅಣ್ಣ ತಮ್ಮ ವಿಚಾರ ಆಗಲಿ, ಲವ್ ಸ್ಟೋರಿ ಆಗಲಿ, ಮಧ್ಯದಲ್ಲಿ ಗ್ಯಾಪಲ್ಲಿ ಅದನ್ನು ನನಗೇನೋ ಮಾಡವ್ರೆ ಅಂತ ಅನ್ನಿಸ್ತು. ಒಟ್ನಲ್ಲಿ ಅಣ್ಣ ತಮ್ಮ ವಿಚಾರ ಆಗಲಿ, ಲವ್ ಸ್ಟೋರಿ ಆಗಲಿ ಮಧ್ಯದಲ್ಲಿ ತಗೊಬಂದವ್ರೆ. ಒಟ್ನಲ್ಲಿ ಅದರಲ್ಲಿ ಮಧ್ಯದಲ್ಲಿ ಅದರಲ್ಲಿ ಸುದೀಪ್ ಇಂಪ್ಯಾಕ್ಟ್ ಆಗ್ತಾರೆ ಅಂತ ನನಗೇನು ಅನ್ನಿಸ್ತು. ಒಟ್ನಲ್ಲಿ ಸಿಕ್ಕಾಪಟ್ಟೆ ಸ್ಟೋರಿನ ತಗೊಬಂದವ್ರೆ. ಅಲ್ಲಲ್ಲಿ ಒಂಚೂರು ಕ್ಲಾರಿಟಿ ಕೊಟ್ಟಿಲ್ಲ, ಸಿಕ್ಕಾಪಟ್ಟೆ ಬೇಗ ಮುಗಿಸ್ಬಿಡ್ತಾರೆ ಒಟ್ನಲ್ಲಿ ಮೇನ್ ಗುರು. ಒಟ್ನಲ್ಲಿ ಟೋಟಲಾಗಿ ಹೇಳೋದಾದರೆ ಈ ಮೂವಿ ಆನ್ಲೈನ್ ಸ್ಟೋರಿ ಕತೆ ಬಂದ್ಬಿಟ್ಟು ಒಟ್ನಲ್ಲಿ ಮಾರ್ಕೋ ಮೂವಿ ನೀವು ನೋಡ್ಬೋದಾ ಇಲ್ವಾ ಅಂದರೆ ನನಗೇನೋ ನೋಡ್ಬೋದು. ಒಟ್ನಲ್ಲಿ ಟೈಟಲ್ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಒಟ್ನಲ್ಲಿ ಒಟ್ನಲ್ಲಿ ಡಬ್ಬಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಡಬ್ಬಿಂಗ್ನ ಮಾಡೋರೆ. ಒಟ್ನಲ್ಲಿ ಸಿಕ್ಕಾಪಟ್ಟೆ ಒಟ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡೋರು ಸ್ಕ್ರೀನ್ ಪ್ಲೇಲಾಗಲಿ. ಒಟ್ನಲ್ಲಿ ನೀವು ನೋಡಬೇಕು. ಒಟ್ನಲ್ಲಿ ಲಾಸ್ಟಲ್ಲಿ ಅವ್ರ ಜೊತೆ ಇರೋರೇ ಸಿಕ್ಕಾಪಟ್ಟೆ ಚೇಂಜ್ ಆಗಿಬಿಡ್ತಾರೆ. ನನಗೇನು ಹಂಗನ್ನಿಸ್ತು, ಅವ್ರ ಜೊತೆ ಇರೋರೇ ಚೇಂಜ್ ಆಗ್ತಾರಲ್ಲ ಗುರು ಏನಿದು ಅಂತ ನನಗೇನು ಅನ್ನಿಸ್ತು. ಒಟ್ನಲ್ಲಿ ಸುದೀಪ್ ಅವ್ರ ಆ್ಯಕ್ಟಿಂಗ್ ಆಗಲಿ, 2 ಸಾಂಗ್ ವಿಚಾರದಲ್ಲಾಗಲಿ ಈ 3 ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಕ್ಯಾಮ್ರಾವರೆಗೂ ತುಂಬ ಚೆನ್ನಾಗಿ ಮಾಡೋರೆ, ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡೋರೆ. ಎಲ್ಲ ಸ್ಟೋರಿಲಿ ಒಂಚೂರು ಇನ್ನೂ ಇರಬೇಕಿತ್ತು ಅಂತ ನನಗೇನು ಅನ್ನಿಸ್ತು. ಒಟ್ನಲ್ಲಿ ಟೋಟಲಾಗಿ ಹೇಳೋದಿದ್ರೆ ಈ ಮೂವಿ ಒಟ್ನಲ್ಲಿ ಒನ್ ಟೈಮ್ ವಾಚ್ ಮಾಡ್ಬೋದು. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಾರ್ಕೋ ಮೂವಿ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ವೀಡಿಯೋ ನೋಡ್ಬಿಡ್ತಿರೋ ಗುರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬೇಗ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. ಸಿಗೋ ಮುಂದಿನ ವೀಡಿಯೋದಲ್ಲಿ.